ಎಸ್, ಇನ್ನೊಂದು ಹೊಸ ಮೈಲಿಗಲ್ ಮ್ಯಾಕ್ಸ್ ಸಿನಿಮಾದೇನಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಇಂಡಿಯನ್ ಇಂಡಸ್ಟ್ರಿಲಿ ಸಿನಿಮಾಗಳು ರಿಲೀಸ್ ಆಗೋದು ಶುಕ್ರವಾರ, ಹೌದು, ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆಗೋದು ಗುರುವಾರ. ಬಟ್ ಇದೇ ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ಬುಧವಾರ ರಿಲೀಸ್ ಆಗೋದು. ಕ್ರಿಸ್ಮಸ್ ಅಂತನಾ? ಹೌದು. ನಮ್ಮ ಸ್ಯಾಂಟಾ ಕ್ಲಾಸ್, ನಮ್ಮ ದಾನು ಸರ್, ನಮ್ಮ ಕಿಚ್ಚ ಸುದೀಪ್ ಸರ್, ಅವರಿಬ್ರು ನಮ್ಗೆ ಡಬಲ್ ಸ್ಯಾಂಟಾ ಕ್ಲಾಸ್ ಆಗಿ ಬಂದ್ಬಿಟ್ಟು ಡಬಲ್ ಧಮಾಕ ಕೊಟ್ಟಿದ್ದಾರೆ ಕ್ರಿಸ್ಮಸ್ಗೆ ಅಷ್ಟೇ. ಹೌದು, ಗಿಫ್ಟ್ ಬೇರೆ ಕೊಟ್ಟಿದ್ದಾರೆ. ಎಸ್. ಏನ್ ಗಿಫ್ಟ್? ಈಗ ನಮ್ಗೆ ಏನ್ ಗಿಫ್ಟ್ ಕೊಡ್ತೀರಾ? ನಿಮ್ಗೇನಾ ಏನ್ ಬೇಕು ಹೇಳಿ? ಸಿನಿಮಾ ಇಂಡಸ್ಟ್ರಿನೇ ಖುಷಿ ಆಗಿದೆ, ಇನ್ನೇನ್ ಬೇಕು ಹೇಳಿ? ಮಾಧ್ಯಮ ಸಿನಿಮಾ ಸಪ್ರೇಟ್ ಅಲ್ಲ, ವಿ ಆರ್ ಆಲ್ ಟುಗೆದರ್, ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ಟುಗೆದರ್ ಅಷ್ಟೇ. ಎಸ್, ಇನ್ನು ಡೈಲಾಗ್ಗಳ ಬಗ್ಗೆ ಹೇಳೋದಾದ್ರೆ, ಡೈಲಾಗ್ ಡೆಲಿವರಿ, ಆಮೇಲೆ BGM ಸೂಪರ್ ಆಗಿದೆ. ಅಜ್ನೀಶ್ ಅವ್ರ BGM ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಮ್ಗೆ ಅಜ್ನೀಶ್ ಅನ್ನೋಕ್ಕೂ ನಮಗೆ ನೆನಪಾಗೋದು ಕಾಂತಾರ, ಆ ಥರ BGM ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಡಿಫ್ರೆಂಟ್ ಆಗಿದೆ BGM. ಅಂದರೆ ಕಾಂತಾರ ಹೋಲಿಸ್ಕೊಂಡಾಗ ಬೇರೆ ಬೇರೆ ಸಿನಿಮಾಗಳನ್ನ, ಅಜ್ನೀಶ್ ಸಿನಿಮಾ ನೋಡ್ತಾ ಬಂದಾಗ BGM ಚೇಂಜ್ ಇದೆ ಇಲ್ಲಿ. ಆ್ಯಂಡ್ ಒಂದು ಸಿಗ್ನೇಚರ್ BGM ಇದೆ ಸರ್. ಪ್ರತಿ ಸತಿ ಏನೋ ಒಂದು ಜೋಶ್ ಅಂದರೆ ಒಂದು ಫೈಟ್ ಸೀಕ್ವೆನ್ಸ್ ಸ್ಟಾರ್ಟ್ ಆಗುತ್ತೋ ಅಥವಾ ಏನೋ ಒಂದು ಮಾಡೋಕ್ಕೆ ಹೋಗ್ತಿದ್ದಾರೆ ಅನ್ನೋವಾಗ ಒಂದು BGM ಸ್ಟಾರ್ಟ್ ಆಗುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಆ BGM ಬಂದ ತಕ್ಷಣ ಜನರು ವಿಸಿಲ್ ಹೊಡಿತಿದ್ದಾರೆ. ಬಿಕಾಸ್ ಗೊತ್ತು ಅವ್ರಿಗೆ ಒಂದು ಗ್ರ್ಯಾಜುವಲಿ ಒಂದು 20 ಮಿನಿಟ್ಸ್ ಆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಈ BGM ಬಂತಂದ್ರೆ ಇಲ್ಲಿ ಏನೋ ನಡೆಯುತ್ತೆ. ಅದಲ್ಲ ಇನ್ನೊಂದು ಮ್ಯಾಕ್ಸ್ ಅಂತ ಒಂದು BGM ಕಂಪ್ಲೀಟ್ಲಿ ಥಿಯೇಟ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಅದು ಹೊರಗಡೆ ಬಂದಿಲ್ಲ, ಬಟ್ ಇಟ್ಸ್ ಸಖತ್ತಾಗಿದೆ. ಶಿವು ಇವರು ನಿದ್ದೆನೆ ಮಾಡಲ್ಲ ಅನ್ಸುತ್ತೆ. ನಾನು ನಿನ್ನೆನೂ ನಿದ್ದೆ ಮಾಡಿಲ್ಲ ನೋಡಿ ಶಿವು, ಇನ್ನೊಂದ್ಸರಿ ಥಿಯೇಟ್ರಿಂದ ಕರ್ಕೊಬರ್ಬೇಕನ್ಸುತ್ತೆ. ಬಟ್ ಹಿಂದಿನ ಸಿನಿಮಾಗಳನ್ನ ಹೋಲಿಸ್ಕೊಂಡಾಗ ಸುದೀಪ್ ಸರ್ ಅಂತ ಹೇಳಿದಾಗ ಸಿನಿಮಾ ಆಗಿರ್ಬೋದು, ಕತೆ ಆಗಿರ್ಬೋದು, ಟಚ್ ಆಗಿರ್ಬೋದು, ಆಮೇಲೆ ಕಾಮಿಡಿ ಓರಿಯೆಂಟೆಡ್ ಇರ್ತಿತ್ತು. ಅಂದರೆ ಸುದೀಪ್ ಸರ್ ಸಿನಿಮಾದಲ್ಲಿ ಮಧ್ಯದಲ್ಲಿ ಕಾಮಿಡಿ ಇದ್ದೇ ಇರ್ತಿತ್ತು. ಇಲ್ಲಿ ಕಾಮಿಡಿನೂ ತುರ್ಕಿಲ್ಲ. ಕಮರ್ಷಿಯಲ್ ಜಾನರ್ಗೆ ಬೇಕಾಗಿರೋ ಫಾರ್ಮುಲಾ ಎಲ್ಲ ಬ್ರೇಕ್ ಮಾಡಿಬಿಟ್ಟು ಹೊಸದೇ ಆದಂಥ ಫಾರ್ಮುಲಾ ಕ್ರಿಯೇಟ್ ಮಾಡಿರೋ ನಮ್ಮ ಐನ್ಸ್ಟೀನ್ ಅಂತ ಹೇಳ್ಬೋದು ವಿಜಯ್ ಕಾರ್ತಿಕೇಯನ್ ಸರ್.